ಹಾಯ್ ಹಲೋ ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ. ಸ್ನೇಹಿತರೆ, ಮುಂಬೈನಲ್ಲೂ ಕೂಡ ಭರ್ಜರಿ ಕಾರ್ಯಾಚರಣೆಯನ್ನೇ ಚೆನ್ನಾಗಿ ಮಾಡ್ತಾ ಇದ್ದಾರೆ ಬೈಕ್ ಟ್ಯಾಕ್ಸಿಯ ವಿರುದ್ಧವಾಗಿ. ಒಂದು ಲೆಕ್ಕಕ್ಕೆ ನೋಡಿಕೊಂಡ್ರೆ ಇಡೀ ದೇಶದಲ್ಲಿ 12 ರಾಜ್ಯಗಳಲ್ಲಿ ಅನುಮತಿಯನ್ನು ಕೊಟ್ಟರೂ ಕೂಡ ಮುಂಬೈ ಮತ್ತು ಮಹಾರಾಷ್ಟ್ರದಲ್ಲಿ ನಡೀತಿರುವಷ್ಟು ಭರ್ಜರಿ ಕಾರ್ಯಾಚರಣೆಗಳು ಬೇರೆ ಎಲ್ಲೂ ನಡೀತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಲವಾರು ವಿಡಿಯೋಗಳು ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಇದುವರೆಗೂ ಕೂಡ ತಾವೆಲ್ಲರೂ ಕೂಡ ನೋಡಿರ್ತೀರ. ಅದನ್ನು ಹೊರತುಪಡಿಸಿಯೂ ಕೂಡ ಕಾರ್ಯಾಚರಣೆಗಳು ಭರ್ಜರಿಯಾಗಿ ನಡೀತಾ ಇದೆ. ಜೊತೆಗೆ ಕಂಪನಿಗಳ ಮೇಲೆ FIR ಅನ್ನು ದಾಖಲು ಮಾಡುವಂತಹ ಕೆಲಸ ಕಾರ್ಯಗಳನ್ನು ಕೂಡ ಚೆನ್ನಾಗೇನೆ ಅಲ್ಲಿನ ಇಲಾಖೆಗಳು ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ರ್ಯಾಪಿಡೋ ಇಸ್ ದ ಮೋಸ್ಟ್ ಡೇಂಜರಸ್ ಇನ್ ಆಟೋ ಡ್ರೈವರ್ಸ್ ಆ್ಯಂಡ್ ಕ್ಯಾಬ್ ಡ್ರೈವರ್ಸ್. ಕ್ಯಾಬ್ ಡ್ರೈವರ್ಗಳು ಮತ್ತು ಆಟೋ ಡ್ರೈವರ್ಗಳ ಜೀವನದಲ್ಲಿ ಅತಿ ಹೆಚ್ಚು ಜೀವನವನ್ನು ಹಾಳು ಮಾಡಿರ್ತಕ್ಕಂತಹ ಒಂದು ಸಂಸ್ಥೆ ಅಂತ ಯಾವುದಾದ್ರೂ ಇದ್ದರೆ ಅದು ರ್ಯಾಪಿಡೋ ಸಂಸ್ಥೆ. ಆ ಸಂಸ್ಥೆಯ ವಿರುದ್ಧವಾಗಿ 709 ಪ್ರಕರಣಗಳನ್ನು ದಾಖಲು ಮಾಡಿದರೆ ಬರಾಬರಿ 12 FIRಗಳನ್ನು ಈ ಒಂದು ಸಂಸ್ಥೆಯ ವಿರುದ್ಧವಾಗಿ ದಾಖಲನ್ನು ಮಾಡಿದ್ದಾರೆ. ಸ್ನೇಹಿತರೆ, ಇನ್ನು ಊಬರ್ ಸಂಸ್ಥೆ ಎಲ್ಲರ ಜೀವನವನ್ನು ಉದ್ಧಾರ ಮಾಡ್ತೀನಿ ಅಂತೇಳಿ ನೆದರ್ಲ್ಯಾಂಡಿಂದ ಬಂದು ಇಲ್ಲಿ ಚಾಲಕರುಗಳನ್ನ ಒಂದು ರೀತಿ ಕೂಲಿ ಕೆಲಸಗಾರರ ರೀತಿಯಲ್ಲಿ ನಡೆಸ್ಕೊಳ್ಳುವಂತಹ ಸಂಸ್ಥೆಯ ವಿರುದ್ಧವಾಗಿಯೂ ಕೂಡ ಒಂದು ಭರ್ಜರಿ ಕಾರ್ಯಾಚರಣೆಯನ್ನೇ ಮಾಡಿದ್ದಾರೆ. ಊಬರ್ ಸಂಸ್ಥೆಯ ವಿರುದ್ಧವಾಗಿಯೂ ಕೂಡ 85 ಕೇಸುಗಳನ್ನು ದಾಖಲು ಮಾಡಿದರೆ 2 FIRಗಳನ್ನು ಈ ಸಂಸ್ಥೆಯ ವಿರುದ್ಧವಾಗಿ ಪೊಲೀಸರು ದಾಖಲು ಮಾಡಿದ್ದಾರೆ. ಇನ್ನು ಚಾಲಕರುಗಳಿಗೆ ಆನ್ಲೈನ್ನ ಪಿತಾಮಹ ಅಂತ ಹೇಳಬೇಕು. ಇವನು ಎಲ್ಲ ಮೊಬೈಲ್ಗಳನ್ನ ತಗೊಂಡು ಬಂದು ಚಾಲಕರುಗಳಿಗೆ ಕೊಟ್ಟು ಇಡೀ ಚಾಲಕರ ವರ್ಗಕ್ಕೆ ಹಾಳು ಮಾಡಿದವನು ಅಂತ ಯಾವುದಾದ್ರೂ ಒಂದು ಗೇಮ್ ಇದ್ದರೆ ಅದು ಓಲಾ ಸಂಸ್ಥೆ. ಆ ಸಂಸ್ಥೆಯ ವಿರುದ್ಧವಾಗಿಯೂ ಕೂಡ ಭರ್ಜರಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಅವ್ರ ವಿರುದ್ಧವಾಗಿಯೂ ಕೂಡ ಒಂದು FIR ಅನ್ನು ದಾಖಲು ಮಾಡಿ 76 ಕೇಸುಗಳನ್ನು ದಾಖಲು ಮಾಡಿದ್ದಾರೆ ಮುಂಬೈನ ಪೊಲೀಸರು. ಇದೆಲ್ಲದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಏನು ನಡೀತಾ ಇದೆ ಅನ್ನೋದೇ ಒಂದು ಸೂಕ್ಷ್ಮತೆಯಿಂದ ನೋಡಬೇಕಾಗುತ್ತೆ. ಇಲ್ಲಿ ಹಲವಾರು ಮಾರ್ಗಗಳಲ್ಲಿ ಅದನ್ನು ಕಟ್ಟಿ ಹಾಕುವಂತಹ ಕೆಲಸ ಕಾರ್ಯಗಳನ್ನ ಮಾಡ್ಬೋದು. ಆದರೆ ಪೊಲೀಸ್ ಇಲಾಖೆ ಸಂಪೂರ್ಣ ವೈಫಲ್ಯತೆಯಲ್ಲಿ ಮೆರಿತಾ ಇದೆ ಅಂತ ಹೇಳಿದರೂ ಕೂಡ ಯಾವುದೇ ರೀತಿಯಾದ ತಪ್ಪಾಗಲಾರದು. ಏಕೆಂದರೆ ಇಲ್ಲಿ ಚೆಕ್ಕಿಂಗ್ ಅಂತಕ್ಕಂಥದ್ದೇ ಇಲ್ಲ. ಆ ಚೆಕ್ಕಿಂಗ್ ಅಂತಕ್ಕಂಥದ್ದನ್ನೇ ತೆಗೆದುಹಾಕಿರೋದೇ ಒಂದು ರೀತಿ ಇಂತಹ ಅನಧಿಕೃತ ಕಂಪನಿಗಳಿಗೆ ಹಬ್ಬದೂಟವನ್ನು ಮಾಡಿಟ್ಟಂತಹ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ನಮ್ಮ ಇಲಾಖೆಯ ಅಧಿಕಾರಿಗಳು. ಸ್ನೇಹಿತರೆ, ಇನ್ನೇನು ಹೆಚ್ಚಿಗೆ ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಇವತ್ತಿನ ದುಡಿಮೆಗಳು ಯಾವ ಮಟ್ಟಕ್ಕೆ ಬಂದಿದೆ ಅಂತಕ್ಕಂಥದ್ದನ್ನು ಎಲ್ಲ ಚಾಲಕರುಗಳು ಕೂಡ ಅರಿತುಕೊಳ್ತಾ ಇದ್ದಾರೆ. ಜೊತೆಗೆ ತಾವೇನು ಅನ್ಯ ರಾಜ್ಯದಿಂದ ಬಂದವರ ವಿರುದ್ಧವಾಗಿಯೂ ಕೂಡ ಹೋರಾಟ ಮಾಡ್ತಾ ಇದ್ದೀರಾ. ನಾನು ಎಲ್ಲರಲ್ಲೂ ಕೂಡ ಚಾಲಕರಲ್ಲಿ ಮನವಿ ಮಾಡಿಕೊಳ್ತೇನೆ, ತಾವು ಫಸ್ಟು ಸಂಘಟಿತರಾಗಿ. ನೀವು ಸಂಘಟಿತರಾಗಲಿಲ್ಲ ಅಂದರೆ ನಮ್ಮನ್ನು ಹುಡುಕಿ ಬೆಂಗಳೂರಿನಿಂದ ಹೊರಗೆ ಹಾಕುವಂತಹ ಕೆಲಸ ಕಾರ್ಯಗಳನ್ನ ಮಾಡೇ ಮಾಡ್ತಾರೆ ಅಂತೇಳಿ ಈ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ. ಧನ್ಯವಾದ.